भरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते ನಮ್ಮ ಭಕ್ತಿಯು ನಮಗೆ ನಿಮ್ಮ ಭಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖವರಗಣೆ ಮಹಿಮ ಕೊಡುಗಣೆ ಕರಿಮುಖವರಗಣೆ ಮಹಿಮ ಕೊಡುಗಣೆ ಶ್ರೀವಿಜಯವರೇ ಕಾಮಂದುಕರೇ ಶುಕ್ಲಾಂಬರಧರ ಶ್ರೀವಿಜಯವರ ಅಂಬಾಸುರರ ನಂಬುದರ 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 ತಾತನ ಭಕ್ತನಾಗಿ ಗುರುವಿನ ಗುಲಾಮನಾಗಿ ತಂದೆ ತಾಯಿ ತಕ್ಕ ಮಗನಾಗಿ ನನ್ನನ್ನು ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಬೇಕು ತಮ್ಮನಾಗಿರವ ತಾವು ದಾರು ದೇವ ಅಮ್ಮನವರ 8ನೇ ಗರ್ಭದಲ್ಲಿ ಜನಿಸಿದ ಎಲ್ಲ ಸಾರಥಿ ಕೃಷ್ಣಮೂರ್ತಿ ನಾನಲ್ಲಿ ನಿಮ್ಮ ಸಾರಥಿ ವಹಿಸಿದ
ಅರ್ಥమైన ದೇವ ದಿವ್ಯ ಪ್ರಭಾವ ಬಯಲಾಲಿ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದ್ರೆ ಅದೇನು ದೇವ ಇಂದಿನ ದಿನ ಎಲ್ಲ ಭಕ್ತರು ವೀರಾಭಿಮಾನ ಕಾಳಗ ಹಾ ಅರ್ಧ ಸೈನ್ಯವನ್ನು ಎಂಬ ಸುಂದರ ಪೌರಾಣಿಕ ಬಲ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಾರೆ. ಹಾ ಆದ ಕಾರಣ ಗೋಕುಲ ನಗರದಲ್ಲಿ ಬರಗಾಲ ಕೊಟ್ಟು ಕಾಪಾಡಲು ಕಾರಣ ಬರುಣ ಹೋಗಿದ್ದು ಕಣ್ಣಿಗೆಲ್ಲ ಸಾರಥಿ ಶ್ರೀಧರ ನಂಬುವ ಸಂಗತಿ ಪೀಠ ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಎನ್ನ ಹುಸೇನಪ್ಪ ಇವರು ಆರವನ್ನು ಬಾಲಕೃಷ್ಣನ ಪಾತ್ರೆಗೆ ಪ್ರೇಮ ಗುರುಗ ಇರ್ತಾರೆ. ಜಡ್ಡು ಯಾರು ಹೇಳಂಗಿಲ್ಲ, ಲೀಸ್ಟ್ ಬರ್ಸ್ಬೇಕಲ್ಲಿ ಬಂದ್ಗುರುಗ ಯಾರು ಮಾಡಿರ್ತಾರೆ. ಉತ್ತರವರು ಕಾಣಂಗಿಲ್ಲ, ಇಲ್ಲಿ ಕೆಲಸ ಇಲ್ಲ. ಅಭಿ ಸರಪ್ಪ ಇನ್ನು ಸಾರಥಿ ನಾನೊಂದು ಮಾತು ಹೇಳ್ತೇನೆ, ಚೆನ್ನಾಗಿ ಅಂತ ನಾವು ಸಮಸ್ತರಾಗಿ ಹೇಳ್ತೀವ.
ಧರ್ಮರಾಯ ರೆಡಿ ಆಗಿರ್ಬೇಕು. ಬಲುರಾಣಿ ಸಾರಥಿ ಭೂಪತಿ ಹಿಂದಕ್ಕೆ ಸೂರ್ಯನ ಹಸಿರು ಕೂಲ ಆ ವೀರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನ ಬಲ. ಪರ್ವತವನ್ನಾಗಿ ಮಾಡಿ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಾಕ್ಷಸರು ಆ ವಾಸವಿಗೆ ಹಕ್ಕುವನ್ನಾಗಿ ಮಾಡಿ ಕಡಿಯುತ್ತಿರಲು ಪರ್ವತವು ಸಮುದ್ರದಲ್ಲಿ ಮುಳುಗುತ್ತಿರಲು ಬಲ ಅದನ್ನು ನಾನು ಕಂಡು ಅದರಲ್ಲಿ ಒಂದು ತಾಯಿ ಪರ್ವತವನ್ನು ಬಂದಲ್ಲಿ ಎತ್ತಿಡಿದ ಬಾಲಕೃಷ್ಣ ಮೂರ್ತಿ ನಾನೆಲ್ಲವನ್ನು ಸದಸ್ಯ ಬಡಿಸಿದೆ ಸಮಸ್ತ ಭೂಪತಿ. ಧರ್ಮರಾಯ ಧರ್ಮರಾಯ ಬಲರಾಣಿ ಸಾರಥಿ ನಾನು ಬಂದು ಬಲವಂತ ಆಯ್ತು ಆ ಗೋಕುಲ ನಗರದಲ್ಲಿ ಗೋಪಿಕಾಸ್ತಿಯರು ಚೇರು ಕೃಷ್ಣ ಕೃಷ್ಣ ಎಂದು ಹೆಸರೆಲ್ಲ ಸೂರಾಯನ ಬಲ ಬಲ ಆದ ಕಾರಣ ಗೋಕುಲ ನಗರದಲ್ಲಿ ಚೂಟಿಂದಿರದ ಒಂದು ಗುಡಿ ಸಾರಿಗೆ ಅತಿ ಶಾಸ್ತ್ರಕ್ಕೆ ಅಭಿಮನ್ಯು ರೆಡಿ ಆಗಿರ್ಬೇಕು. ಅಭಿಮನ್ಯು ಅರ್ಜೆಂಟಾಗಿ ಧರ್ಮರಾಯನ ಬೇಗನೆ ಕರ್ಕೊಂಡ್ ಬರ್ಬೇಕು. ಅಭಿಮನ್ಯು ರೆಡಿ ಆಗಿರ್ಬೇಕು. ಲೇಟ್ ಮಾಡಬಾರ್ದು. ಪಾತ್ರಧಾರಿಗಳು ವ್ಯವಸ್ಥಾಪಕರು ಮತ್ತು ಮ್ಯಾನೇಜರ್ಗಳು ಪಾತ್ರಧಾರಿಗಳನ್ನು ಹಿಂದಿನಿಂದಲೇ ಕರ್ಕೊಂಡ್ ಬರಬೇಕು.
ವಿಶ್ವಂಬರದೋಳು ಸಂಭ್ರಮಿಪ ಅಂಬುಜಾಕ್ಷನ ಪಾದಾಂಬುಜಂಗಳಂ ನಂಬಿದ ಹಾ ಶ್ರೀ ಶಾಂತೇಶ್ವರರಿಂದ ಕರಮುಗಿದು ಬಂದ ಭಕ್ತನಂ ಕರಂಬುಜಗಳನ್ನು ವಂದಿಸಿ ಸಂಭ್ರಮದಿಂದ ಮಾತನಾಡಿಸುವ ಮಾನವ ನೀನುದಾರ ಬಡವರ್ಮಣಿ ಭೀಮಣಿ. ಓ ದೇವ, ನಾವುದಾರಂದ್ರೆ ಅಡಿಕೆ ಮರ ಬೆಳೆಯುವುದು ನೀಟು, ಪೊಲೀಸರು ಹಾಕೋದು ಬೂಟು, ಮಿಲಿಟರಿ ಹಾಕೋದು ಆಯ್ತು, ತಪ್ಪು ಮಾಡಿದವರಿಗೆ ಕೊಡುವುದು ಏಟು. ಅಂತ ತಪ್ಪುಗಳನ್ನು ಏಟುದೆಂದು ಬುದ್ಧಿ ಸಾರದೆಂದು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಎಲ ಸಾರಥಿ ನಾವುದಾರಂದರೆ ತಾವುದಾರು ದೇವ. ಶ್ರೀಮತ್ ಪರಾತ್ಪರ ರಮಾಪತಿಯ ಸುಪ್ರೇಮದಿಂದ ಆ ಸಾಮ ದಾನ ವೇದ ದಂಡ ಚತುರೋಪಾಯಗಳಿಂದ ಈ ಭೂಮಿಯ ಪಾಲಿಪ ಸೋಮವಂಶ ಸಂಜಾತ ಕುಂತಿ ದೇವಿಯ ಗರ್ಭಾಪ್ತಿಗೆ ಚಂದ್ರಪ್ರಾಯನಾದ ಹಾ. ಎಲ ಸಾರಥಿ ಭೂಪತಿ ಈ ಭೂಮಂಡಲವಂ ಬೆಳಗಿಸುವ ಮಾರ್ತಾಂಡ ನಂದನನಾದ ಗಂಧಧರನ ಮಂತ್ರೋದ್ಭವ ಧರ್ಮರಾಯನೆಂದು ತಿಳಿಯಲೇ ಸಾರಥಿ ಅತಿ ಜಾಗೃತಿ. ಧರ್ಮರಾಜರು ತಾವಾದರೆ ಈ ಸಭಾಮಠಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಎಲ ಸಾರಥಿ ಭೂಪತಿ ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹಾ ದ್ರೋಣರು ಇಂದಿನ ಯುದ್ಧದೊಳ ಪದ್ಮವ್ಯೂಹವನ್ನು ರಚಿಸಿರುವರು. ಮತ್ಭುಜಬಲರಾದ ಭೀಮ ಸಾತಕಿ ಮಚ್ಚಮೃಪಾಲರನ್ನು ಕೈಗೊಂಡಿಸಿರುವರು. ಹಾ. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿದೇ ನಾ ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ ಸಾರಥಿ ಇಂದಿನ ಯುದ್ಧರಂಗಕ್ಕೆ ಏನು ಮಾಡಲಿಕ್ಕಿ ಹಾ ವಿಕ್ರಮರಾದ ದ್ರೋಣರು ನಿರ್ಮಿಸಿದ ಚಕ್ರಬಿಂಬವನ್ನು ಭೇದಿಸುವಂತ ಚಕ್ರಧರ ಶಂಕರನಂದನನಾದ ಪಾರ್ಥನು ಮಿಕ್ಕಿ ಮೀರಿದ ಸಮಸಪ್ತಕರೊಡನೆ ಕಾಳಗವನ್ನು ಎಸಗುವುದಕ್ಕೆ ಹೋಗಿಯನು. ಹಾ ಎಲ ಸಾರಥಿ ದೇವ ಯುದ್ಧ ಕಡುಗಲಿಗಳಾದ ಚಳುವಕರು ದಳದೊಡೆಯನ ನುಡಿಯಂತೆ ನಮ್ಮ ಪಡೆಬಲವಲ್ಲ ಪಡೆದು ಕೊಡವುದುಳಿಸಿದರು. ಹಾ ಎಲ ಸಾರಥಿ ಭೂಪತಿ ಕುಟಿಲ ಮತಿಯುತರಾದ ನಕಲ ಸಹದೇವಾದಿ ಧ್ರುಪರಾಜ ನಾಯಕರನ್ನು ಹಿಮ್ಮೆಟ್ಟಿಸಿದರು. ಹಾ ಎಲ ಸಾರಥಿ ದೇವ ಭೂಮಿಯಂ ಬಗೆಯುವ ಭೀಮ ಸಾತಕಿ ಮಂಚಪ್ರಪಾಲರನ್ನು ತತ್ತಲ ಪಡುವಂತೆ ಮಾಡಿದರು. ಕುಂತಿ ಭೋಜಾದಿ ಅನಂತ ಪಟುಪಟರನ್ನು ಶಾಸ್ತ್ರಕ್ಕೆ ನೆಲೆ ಮಾಡಿದರು. ಎಲ ಸಾರಥಿ ಭೂಪತಿ ದ್ರೋಣರು ನಿರ್ಮಿಸಿದ ಚಕ್ರಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯೋಳು ಗೋಪಾಲಕರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು ಅಮಿತ ಬಲಶಾಲಿಯಾದ ಮಾರ್ತನು. ಈ ಮೂವರು ಮಾತ್ರ ಚಕ್ರಬಿಂಬದ ಒಳಗೆ ಹೋಗಬಲ್ಲರು, ತಿರುಗಿ ಬರಬಲ್ಲರು. ಹಾ. ಸಾರಥಿ ಭೂಪತಿ ಆದರೆ ಅರ್ಜುನನ ಮಗನಾದ ಅಭಿಮನ್ಯನು ಮಾತ್ರ ಚಕ್ರಬಿಂಬದ ಒಳಗೆ ಹೋಗಬಲ್ಲನು, ತಿರುಗಿ ಬರಲರಿಯನು. ಕೌರವೇ ಚಕ್ರಬಿಂಬದ ಸೈನ್ಯವನ್ನು ದಿಕ್ಪಾಲಯನ ಮಾಡುವುದಕ್ಕೆ ಈ ನಾಲ್ವರಿಗಲ್ಲದೆ ಬೇರೆಯವರಿಗೆ ಗೋಚರವಾಗಲರಿಯದು. ಎಲ ಸಾರಥಿ ದೇವ ಕೌರವನವಳ ಬಂಧುರ ಕಾಳಗ ನೇಮಿಸಿಕೊಂಡಿದ್ದಕ್ಕೆ ನಾ ಮಂದವಾಕ್ಯನಾದೆನು. ಹಾ ಇಂದಿರೇಶನಾದ ಅರವಿಂದ ನಾಮನು ನಮ್ಮ ಮೇಲೆ ಮುಗಿದನು. ಮುಂದಿನ ಗತಿಯೇನು ಮಾಡಲು ಸೂತ ಪ್ರಖ್ಯಾತ. ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ಇನ್ನೊಬ್ರು ಕೈ ಕೊಟ್ಟಿರ್ತಾರೆ. ದಯವಿಟ್ಟು ಯಾರು ಓದಕ್ಕಲ್ಲ, ಯಾರು ರೊಕ್ಕ ಕೈ ಕೊಡ್ಬಾರ್ದಪ್ಪ. ಚಂದದಿಂದ ಸಾಕಿದೆ ನವ್ವ ನನ್ನ ಕೋಳಿನ, ಯಾರು ಕೊಟ್ಟಂತಿಂದಾರವ್ವ ಎನ್ನ ಕೋಳಿನ. ಚಂದದಿಂದ ಸಾಕಿದೆ ನವ್ವ ನನ್ನ ಕೋಳಿನ, ಯಾರು ಕೊಟ್ಟಂತಿಂದಾರವ್ವ ನನ್ನ ಕೋಳಿನ. ಪುಟ್ಟವತ್ತ ನೋಡಿದ್ದೇನೆ ಪುಟ್ಟಗೆ ಮುಚ್ಚುತ್ತೋ, ಪುಟ್ಟವತ್ತ ನೋಡಿದ್ದೇನೆ ಪುಟ್ಟಗೆ ಮುಚ್ಚಿದ್ದು, ನಿನ್ನವತ್ತ ನೋಡಿದ್ದೇನೆ ನಿಮ್ಮನಿ ಇಂದುದು, ನಿನ್ನವತ್ತ ನೋಡಿದ್ದೇನೆ ನಿಮ್ಮನಿ ಇಂದುದು. ಚಂದದಿಂದ ಸಾಕಿದನವ ನನ್ನ ಕೋಳಿನ, ಯಾರು ಕೊಟ್ಟಂತಿಂದಾರವ್ವ ನನ್ನ ಕೋಳಿನ. ಅಭಿಮಾನ ಅರ್ಜೆಂಟ ಬರ್ಬೇಕು ಪಾತ್ರದಲ್ಲಿ. ಕಾವತ್ತ ನೋಡಿದ್ದೇನೆ ಕಾರ ಕೊಡಿಸಿದ್ದು, ಕಾರವತ್ತ ನೋಡಿದ್ದೇನೆ ಕಾರ ಕೊಡಿಸಿದ್ದು, ಕಾರವತ್ತ
ನೋಡಿದ್ದೇನೆ ಜಾತಿ ಆಚೆದು ಚಂದವತ್ತ ನೋಡಿದ್ದೇನೆ ಜಾತಿ ಆಚೆದು ಚಂದದಿಂದ ಸಾಕಿದೆನವ ನನ್ನ ಕೋಳಿನ ಯಾರು ನೋಡ್ಕೊಂತಿಂದಾರವ ನನ್ನ ಕೋಳಿನ ಅಭಿಮನ್ಯು ಅಲ್ಲಿಂದ ಬರಬೇಕು ಮಾತುಗಾರರು ವೇಟ್ ಮಾಡಬಾರ್ದು ಮ್ಯಾನೇಜರ್ಗಳು ಬೇಗನೆ ಕರ್ಕೊಂಡ್ ಬರ್ಬೇಕು ಚಂದವತ್ತ ನೋಡಿದ್ದೇನೆ ಕಣ್ಣ ಕಲ್ಲದು ನೋಡಿದ್ದೇನೆ ಸದಾ ಬಯಲು ಚಂದವತ್ತ ನೋಡಿದ್ದೇನೆ ಸದಾ ಬಯಲು ಚಂದದಿಂದ ಸಾಕಿದನವ ಚಂದದಿಂದ ಸಾಕಿದನವ ನನ್ನ ಕೋಳಿನ ಯಾರು ತಂದಿದ್ದಾರವ ನನ್ನ ಕೋಳಿನ ಯಾರು ತಂದಿದ್ದಾರವ ನನ್ನ ಕೋಳಿನ ಪಂಪಪತಿ ಶ್ರೀಗಂಗಳವರು ಧರ್ಮರಾಯನ ಪಾತ್ರಕ್ಕೆ 101 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಒದ್ದಟ್ಟಿ ಎರಸಾಮಿ ಧರ್ಮರಾಯನ ಪಾತ್ರಕ್ಕೆ 5 ರೂಪಾಯಿ ಕೊಟ್ಟಿರ್ತಾರೆ. ಗಿಟ್ಟಿ ಬತ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂದಾಗ ನಿಂತು ನನಗೆ ಮಾತಾಡತಾಟ ಗಿಟ್ಟಿ ಬತ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂದಾಗ ನಿಂತು ನನಗೆ ಮಾತಾಡತಾಟ ಏನು ಚಂದ ನೋಟ ಅವಳು ಜಾಳ ಕೂದಲ ಕಟ್ಟ ಏನು ಚಂದ ನೋಟ ಅವಳು ಜಾಳ ಕೂದಲ ಕಟ್ಟ ನನ್ನ ಮಾಡಿನ ಗಿಟ್ಟಿ ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂದಾಗ ನಿಂತು ನನಗೆ ಮಾತಾಡತಾಟ ನನ್ನ ಕೈ ಮಾಡಿ ಕರಿತಾಳ ಪ್ರಭು ಇತಿವಂತಾಳ ನಾಡಿತು ನನ್ನ ಕೈ ಮಾಡಿ ಕರಿತಾಳ ಅವರು ಚಂಪನ ಹುಡುಗೀರ ಏನು ಚಂದ ನಡಿಗಿ ಚಂಪನ ಹುಡುಗೀರ ಏನು ಚಂದ ನಡಿಗಿ ನಿಮ್ಮ ಚಿಂತನವತ್ತು ನನ್ನ ಪ್ರೀತಿಯನ್ನು ಬಿಟ್ಟು ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂದಾಗ ನಿಂತು ನನಗೆ ಮಾತಾಡತಾಟ ಬಿಟ್ಟು ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂದಾಗ ನಿಂತು ನನಗೆ ಮಾತಾಡತಾಟ ಸ್ವಲ್ಪ ಮುಂದಕ್ಕೆ ಸಂಕಲ್ಪ ದಯಮಾಡಿ ರವಿಗೌಡ ದೇಶ ದೇವ ತಳವಾರದಿಗೆ ಹೊಳ್ಳೆಲೈ ಮಾನವ ದೇವಾ ಆತ ಪ್ರಾತರ ಶುಭ್ರ ಪ್ರಜೋಣಿ ಪ್ರಾಶ್ವದಡೆ ಕೋಟಿ ಪ್ರಭಾ ಸನ್ನಿವನಾದ ರೂಪ್ಯ ಸಭಾಮಂದಿಗೆ ತಾಂಜಲಿ ಪುಟವಿರುತ್ತನಾಗಿ ಮಾತನಾಡಿಸುವ ಮಾನವ ಈ ಧಾಮದಲ್ಲಿ ಮಠ ಮುಂದೆ ನೋಡಿ ಓಹೋ ದೇವ ನಾವು ದಾರಂದರೆ ಗೋಪಿ ತಲುಪಿದ ಮೇಲೆ ಅಂದಿಗಿನ ಮರಿಬಾರದು ವಿದ್ಯೆ ಕಲಿಸಿದ ಗುರುವಿನ ಮರಿಬಾರದು
ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕಡೆ ಜನರಿಂದ ಕಣ ಮರಿಬಾರದು. ಹೆಂಡತಿಯನ್ನು 6 ತಿಂಗಳ ತೋರ್ಮನೆಯಲ್ಲಿ ಬಿಡಬಾರ್ದು. ಹೆಂಡತಿ ತೋರ್ಮನೆಗೆ ಹೋಗ್ಯಾರಂತೇಳಿ ಫುಲ್ಲು ಕುಡಿದು ಬಜಾರ್ದಾಗ ಅಲ್ಲಾಡಿಕೆ ಅಂತ ಬರಬಾರದು. ಅತ್ತ ಮಾವ ಬೈತಾರಂತೆ ಬಸ್ಲ ಕುಂತು ನಸ್ಬಿಟ್ಟು ತಿಕ್ಕದು ಬಿಡಬಾರದು. ತಾವು ಕರೆಯುವುದಕ್ಕೆ ನಾನು ಸಾರಥಿಯಾಗಿ ಬಂದೆನು. ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಈಗಲೇ ನಸ್ಬಿಟ್ಟು ತಿಕ್ಕ ಕಚ್ಚಲ್ಲವಾ ಗಂಗಮ್ಮತ್ತಿ? ಹೊಳಿರೇಲೈ ಸಾರಥಿ ನಾವುದಾರೆಂದರೆ ತಾವುದಾರು ದೇವ ಈ ಧರಣಿಯೊಳ ಅತ್ಯುಗ್ರತರದಿ ಉದ್ಘಟಿಸಿ ಬರುವ ಭೂತರಣಿಯನ್ನು ಸೇರ್ಪಡಿಸುವ ನಮ್ಮ ಡಾಕ್ಟರನ್ನು ತಪ್ಪಿಸು. ಹೋಗಲು ಬರಬಲ್ಲ ನುಗ್ಗು ನುಗ್ಗು ಮಾಡುವ ಯಕ್ಷವೀರ ಬಲ ಬಲ ಸಾರಥಿ ಭೂಪತಿ ಕೆನ್ನುವ ಕೋಲ್ಮಿಂಚನಂತೆ ಬರೆಯುವ ಎಣ್ಣೆಗೆ ಕರವಾಳವನ್ನು ಭಯಂಕರ ಬಲ ಬಲ ಸಾರಥಿ ಭೂಪತಿ ಕುಡಿಸುವ ಎಣ್ಣೆಯ ಕೋಪಾಗ್ನಿಯ ಕಿಡಿಗಣನಕ್ಕೆ ಬಡ ಪಾಪ್ತಿಯು ಕಡೆ ಹೆಂದರೆ ಸಿಡಿಬಿಡಿಗೊಂಡು ಕಡೆಯಲಾರದೆ ಹೋಗಿ ಇದು ಅಲ್ಲದೆ ಕೊಡಲು ಕಳಕ್ಕೆ ಬಂದಿದ್ದು ಕಮಲಾಕ್ಷನ್ನು ಬೆಚ್ಚಿಸಿದ ಬ್ರಹ್ಮಾಂಡದ ಬೆಸಿಗೆಯು ನನ್ನ ಪಾಂಡವನ ಮೋಹದ ಸುಕುಮಾರ ಸುಭದ್ರಾಮನವರ ಗರ್ಭಾತಿ ಸುಧಾಕರ ಸಾರಥಿ 3 ಲೋಕದೋಳು ಮೀರಿದ ಶೂರನೆಂದು ದೀರ್ಘ ವರ್ಗದ ವ್ಯಕ್ತಿ ಸಾರುವ ಈ ಕಂದಲಿಸುವ ದುಡ್ಡಿಗೆ ಮಂಟಪಕ್ಕೆ ಬಂದ ಕಾರ್ಯಾರ್ಥವನ್ನು ದೇವ ದಿವ್ಯ ಪ್ರಭಾವ ಹೊಳಿರೇಲೈ ಸಾರಥಿ ಈ ಸಭಾಭದ್ರಾಸನದಡಿಗೆ ಕರಪದ್ಮದೋ ಧನುರ್ಧಾರಿಯಾಗಿ ರೌದ್ರ ನಿಮ್ಮಂದ ಬಗೆಯನೆಂದು ಸಾರಥಿ ಭೂಪತಿ ಕುಟಿಲ ಕುರುಪನ ಪಟಲದೊಳಗೆ ಸೇರಿನ ಅಧ್ಯಕ್ಷರಾದ ಕಟಕಾಚಾರ್ಯರೆಂಬ ದ್ರೋಣರು ಭೂಪತಿ ನಿಟ್ಟಿಲಾಕ್ಷನೊಡನೆ ಯುದ್ಧದ ನಟನೆಯ ಮಾಡಿ ಪಟುಪಟನ್ನ ಹೌದೆಂಬಂತೆ ಹರಿಕಟಕಮ್ಮ ಅವನ ಈ ಕಡೆಗೆ ಕೆಡುವ ಪಾಶುಪುಟಾಶ್ರಮ ಪಡೆದಿರುವ ಜನಕನಾದ ಕಿರೀಟಿಯು ಸಮಸಪ್ತಕರೆಂಬ ಮಕುಟ ವರ್ತನೊಡನೆ ಸಮರಂಗಕ್ಕೆ ಗೈರಿ ಹರಿದೆ ಸಾರಥಿ ಭೂಪತಿ ಮುಷ್ಟಿ ಯುದ್ಧದ ಕೀಚಕಾದಿಗಳನ್ನಷ್ಟಗೈದು ಉರುತರ ಶ್ರೇಷ್ಠರೆನಿಸಿದ ಭೀಮಾ ಮೊದಲಾದವರು ದ್ರೋಣರು ನಿರ್ಮಿಸಿದ ಚಕ್ರಬಿಂಬದ ಕೋಟೆಯ ತದ್ಭೇದವನ್ನರಿಯದೆ ದೇವಾ ಶ್ರೇಷ್ಠನಾದ ಯುಧಿಷ್ಠರನು ನಮ್ಮ ಬಲವೆಲ್ಲ ನಷ್ಟವಾಯಿತೆಂದು ಮನದೋಷನಾಗಿರುವನಂತೆ ಸಾರಥಿ ಭೂಪತಿ ತಡವಿಲ್ಲದೆ ಧರ್ಮಜನ ಪಾದ ಪದ್ಮಗಳಿಗೆ ವಂದಿಸಿ ಹುಡುಗನೆಂದೆಡೆ ಬಿಡದೆ ಕಡನೆ ನೇಮ ಪಡೆದು ಬರೋಣವಾಯಿತು ಕಂಡೆಯ ಸಾರಥಿ ನಮ್ಮ ದೊಡ್ಡಪ್ಪನ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನಮೋ ನಮೋ ಧರ್ಮನಂದನ ತಮ್ಮ ಪಾದ ಪದ್ಮಗಳಿಗೆ ಮಾಡುವೆನು ವಂದನ ಈ ಖಂಡನ ವಿಜ್ಞಾಪನೆ ಮಾಡಿಸುವ ಈ ಕ್ಷಣ ಧರ್ಮ ಪ್ರಭಾವರ್ಧನನೇ ಮರ್ಮಹಗ್ನಾದ ದ್ರೋಣನು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯ ತುರಿ ಮಹಾಮೂರ್ತಿಯಿಂದ ವೈರಿಗಳ ಶಿರಗಳನ್ನು ಈ ದರಾತರ ಕೆಲಸ ಬರುವೆನು ಎನ್ನ ಧೈರ್ಯ ನೋಡಬೇರೆ ಜನಕ ಕೌರವನ ಬಲಕ್ಕೆ ಕಾಲ ಪೈರಣಿಸಬೇಕೆಂದು ಜನಕ ಚಿಂತೆಯನ್ನರಿದು ಸಂತೋಷದಿಂದ ಜಯವಂತನಾಗಿ ಬಾಯಿಂದ ನೇಮವನಿಸುತ್ತೆ ಕಳಿಸಿಬರುವೆನು ನಿಂದ ಭ್ರಾಂತಿಯನ್ನು ಬಿಡಬಿಡ ಧರ್ಮಪಾಪ ಪದ್ಮವನ್ನು ತೋರಿಸುವನು ನೋಡಲು ಪ್ರತಾಪ ಪಯ್ಯನೇ ಅದೇನು ಚೆನ್ನಾಗಲ್ಲ ಜನಕ
ಕಂದ ಅಪ್ಪಯ್ಯನೇ ನಿನ್ನ ಪೌರುಷದ ನುಡಿ ಕೇಳಿ ಎನಗಾಯಿತು ಮನದಾನಂದ. ನಿಜವೇ ಜನಕ? ಅಹೋ ಕುಮಾರ, ಅಪ್ಪಯ್ಯನೇ ಹೊಸದಿಯೋಳ ಅಸಮ ಬಲಶಾಲಿಗಳಾದ ಕಡುಗಲಿ ಕರ್ಣ ದ್ರೋಣಾದಿಗಳನ್ನು ಒಡನೆ ಕಾಳಗವೊಮ್ಮೆಸುವುದಕ್ಕೆ ಪಶುಪತಿಗಾದರೂ ಅಸದಳವಾಗಿ ತೋರುವುದು. ಅದು ಏತಕ್ಕೆ ಅಸದಾವ ಜನಕ? ಅಹೋ ಕುಮಾರ, ಅಪ್ಪಯ್ಯನೇ ಅಯ್ಯೋ ಎಳೆ ಬಿಸಿಲಿನ ತಪ್ಪುವ ನಿನ್ನಂತ ಶಿಶುವನ್ನು ಕಳುಹಿಸಿಕೊಡುವುದು ಸರ್ವತಾ ಎನ್ನಿಂದಾಗಲಾರದು ಬಾಲ ಭವ್ಯ ಗುಣಶೀಲ. ಜನಕ ಬಾಲಕ, ಒಂದೂರ ಬಲಶಾಲಿಯಾದ ಸಿಂಹದ ನರಿ ಸಣ್ಣದಾದರೇನು ಮಂದ ಗಮನವಾದ ಗಜದ ಕುಂಭಸ್ಥಳವನ್ನು ಬೇರಿಸಿ ಅಪ್ಪಯ್ಯನೇ ಕುಮಾರ, ಹಿಂದಕ್ಕೆ ಅರವಿಂದ ಲೋಚನಾದ ಮುಕುಂದನು ಕಂದನಾಗಿರುವ ಕಾರಣ ಪೂತನಿ ಮೊದಲಾದ ರಕ್ಕಸರ ಕೊಂದು ಬಿಡಲಿಲ್ಲವೇ? ಹಾ, ಅಪ್ಪಯ್ಯನೇ ತನಯ ಕರ್ಣ ದ್ರೋಣಾದಿಗಳೆಂಬ ಪುಣ್ಯಗಳನ್ನು ಸೆರೆಪಡೆದು ಬರುವುದರಿಗೆ ಅತಿಶಯವೇ? ಹಾ, ಅಪ್ಪಯ್ಯನೇ ತನಯ ತಪ್ಪದೇನು ಗೊಪ್ಪೆ ಅಪ್ಪಣೆ ಎನ್ನಿದ್ದರೆ ಅಪ್ಪಣೆಯಲ್ಲಿದ್ದರೆ ಹತ್ತಿರದ ಮುಖಕ್ಕೆ ಕಪ್ಪು ಹೊರಿಸಿ ಬರುವವರೆಗೂ ಏನ ಕೊಕ್ಕುವ ಕೋಪ ಸಹಿಸಲಾಗದು. ಹಾ, ಅಪ್ಪಯ್ಯನೇ ತನಯ ಸಂಗ್ರಾಮಕ್ಕೆ ಮುಂಗಾರಿನ ಮಿಂಚಿನಂತೆ ರಥಮ ಮುಡಿದು ತಪ್ಪುರದೂರಿ ಹೋಗಲು ಬಂಗತರದಿರುತ್ತದೆ ಶೃಂಗಾರವಾಗಿ ಮೆರೆಯುವ ಎನ್ನ ಭುಜ ಫಲವೇನು? ಹಾ, ಅಪ್ಪಯ್ಯನೇ ತನಯ ಪರಬಲವೆಲ್ಲ ಕಲಕಿ ಬರುವೆನೆಂದು ಉಲುಕಿ ನುಡಿದ ನುಡಿ ಸಟೆಯಾದರೆ ಎನ್ನ ನಾಲಿಗೆ ಮಿದ್ದು ಶ್ರೀಗುರು ದ್ರೌಪದಿಯ ಲೋಲ ಸುಯೋಧನ ಸುಮರನಿಗೆ ನಾಡಿಯಲ್ಲಿ ಅಹೋ ಕಂದ, ಅಪ್ಪಯ್ಯನೇ ಅಯ್ಯೋ ನಿನ್ನಂಥ ಮಗುವನ್ನು ಅಜಗಳಾದ ಅಗಣಿತ ವಿಗಡಗಳಲ್ಲಿ ನಿಜಮುಖವುಳ್ಳ ತನಯನಂ ಕಳುಹಿಸಿದರೆ ಕಳುಹಿಸಿದರೆ ಈ ಜಗದೊಳಗೆ ಅಪಕೀರ್ತಿಯ ಪಾತ್ರನಾಗುವೆನು. ಅದೇದಕ್ಕೆ ಜನಕ? ಅಹೋ ಕುಮಾರ, ಅಪ್ಪಯ್ಯನೇ ಅರಿಯದ ತರುಣನನ್ನು ದುರಕ್ಕೆ ಕಳುಹಿಸುವುದಕ್ಕಿಂತ ಆ ಕೌರವೇಂದ್ರನಿಗೆ ಈ ಧರಣಿ ಬಿಡುವುದು ಲೇಸಲ್ಲವೇ? ಎಂಥ ಮಾತನಾಡಿದ ಅಪ್ಪಯ್ಯನೇ? ಅಹೋ ಕುಮಾರ, ಜನಕ ಹಿರಿಯರಿದ್ದು ಅರಿಯದ ಅಭಿಮಾನ್ಯವನ್ನು ದುರಕ್ಕೆ ಕಳುಹಿಸಿದರೆ ನರನು ಬಂದು ಮಾತಿನ ಭಾರವನ್ನೇ ಒಲಿಸುವನು. ಹಾ. ಹೊರದಿಂದ ನೀ ಹೋಗುವುದು ಎನ್ನ ಮನಸ್ಸಿಗೆ ಸರಿಬಾರದ ಪುತ್ರ ಓಮನ ಗಾತ್ರ. ಅಹೋ ಪುಂದಿ ಗರ್ಭಾಬ್ದಿ ವರ್ತನಕ್ಕೆ ಇಮ ಕಿರಣ ಪ್ರಾಯನಾದ ಸದ್ಧರ್ಮ ಪೂಪ ಕುಮಾರ, ಓಡಿಸಿ ಬರುವೆ ನೋಡನ್ನ ಬಸವನ ಪಟಾಟೋಪ. ಹಾ, ಅಪ್ಪಯ್ಯನೇ ಬಾಲಕ ಚಿಂತೆಯನ್ನಡೆದು ಸಂದ ಅಕ್ಕರೆಯಿಂದ ನೇಮವನ್ನಿತ್ತಾರೆ ನೇಮವನ್ನಿದ್ದರೆ ಚಕ್ರಬಿಂಬವನ್ನು ಒಕ್ಕಲಿಕ್ಕೆ ಜಯಾಂಗನೆಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುವನು. ಅಪ್ಪಯ್ಯನೇ ತನಯ ನಿಮ್ಮ ಸಂಪೂರ್ಣ ಆಶೀರ್ವಾದವೆಂಬ ಹಡಗು ನೀವಿರಲು ಸಂಶಯಕ್ಕೆ ಧರ್ಮಭೂಪ ಶಕಟ ಯೋಧ ತೋರಿಸುವನು ನೋಡಲ್ಲ ಪ್ರತಾಪ. ಎರ ಸಾರಥಿ, ಇವನಿಗೆ ಏನು ಹೇಳಲಿ ಸಮ್ಮತಿ? ಇವನ ಸಮರಂಗದ ಆಶೆಯನ್ನು ಬಿಡಿಸುವುದಕ್ಕೆ ಎನ್ನ ಕಾಂತೆಯಾದ ದ್ರೌಪದಿ ಎಂಬರ ಹೇಳು ಸಾರಥಿ ಅತಿ ಚಕ್ರತಿ. ಇನ್ನು ಎಷ್ಟು ದಿನಕ್ಕಾಗಲಿ ಭೂಪತಿ?
ಕಾಂತ. ಕಾಂತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಎಲ್ಲ ಪಾದ ಜಡಜಂಗಳನ್ನು ತಿಳಿದು ಬೇಡುವನು. ಕಾಂತೆ ನಾನು ಎಷ್ಟು ಹೇಳಿದ ಕಾಲಕ್ಕೂ ಹೇಳಬಲ್ಲನು. ಕಾಂತೆ ಹತ್ತಿರವನು ಇವನಿಗೆ ಯುದ್ಧದ ಪ್ರಾಪ್ತಿ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುತ್ತೆ. ಅದೇನು ಕಾಂತೆ? ಅಮೃತ ತರಂಗಿಣಿ ಎಂದು ಒಪ್ಪುವ ಅಭಿಮನ್ಯನ ಮೇಲೆ ಪಾರ್ಥನು ಬಹು ಪ್ರೇಮ. ಕೊಂತರ ನಿಂತರ ಮಗನ ಬಾಳ ನೀಡುವೆಂದು ನೋಡಿ ಹರ್ಷವನ್ನು ಪಡುವನು. ಅದಕ್ಕೆ ನಾನೇನು ಮಾಡಲು ಸುಂದರಿ? ಪಾರ್ಥನ ಬಂದು ಕೊಟ್ಟರು ಎಂತ ಪೋದಿನಿಂದ ಕೇಳಿದರೆ ಏನೆಂದು ಹೇಳಬೇಕಂತ ಅಹೇ ಸರೋಜಾಕ್ಷಿಯೇ, ಸಹೋದರರ ಮೇಲಿದ್ದ ಅಂತಃಕರಣ
ಮಾಡುವ ತರುಣನಾದ ಅಭಿಮನ್ಯುವನ ಮೇಲಿಲ್ಲವೆಂದು ಬರಿದೇ ಭೇದವನ್ನು ಕಲ್ಪಿಸುವೆಯಾ? ಅದೇ ಸುಂದರಿ, ಸುಂದರ, ಈ ತತ್ವಿಷಯದೊಳ ಭೇದರಹಿತನಾಗಿದ್ದವನ ಮೇಲೆ ತದ್ಭೇದವನ್ನು ಊಹಿಸುವೆಯಾ ರಾಣಿ? ಬಡಿಬೇಡಿ. ಒಂದೇ ಹಠವನ್ನು ಹಿಡಿದಿರುವನು ಮಗನಿಗೆ ಬುದ್ಧಿಯನೆಂದು ಹೇಳಿದೆಯಾ ಅಂತ? ಮಗನಿಗೆ ನಾವು ನೇಮವನ್ನು ಕೊಟ್ಟಿದ್ದು ನಿಜವಾದ ಸಿಂಧು ಪುರುಷನ ಮೆಚ್ಚುವನೆ. ತಿಳಿದು ನೋಡ ಕಾಂತ ಗುಣವಂತ. ಸುಂದರಿ, ಇದಲ್ಲದೆ ಮತ್ತೆ ಹೇಳುವುದು ಕೇಳು. ಇಂದಿನ ಪದ್ಮವ್ಯೂಹದಲ್ಲಿ ಬಂದುರ ಕಾಳಗವು ಮಾಡುವುದಕ್ಕೆ ಇಂದ್ರಾತ್ಯರಿಗೆ ಅಸದಳವು. ಅದೇ ಕಾಂತೆ, ಕಂದನಾದ ಅಭಿಮನ್ಯುವಿಗೆ ಇಂದಿನ ಕಾಳಗಕ್ಕೆ ಹೋಗದಿರೆಂದು ಹೇಳಿದರು ಹೇಳಬಲ್ಲನು. ಆದ್ದರಿಂದ ಇವನ ಮನದ ಸಂದೇಹವನ್ನು ಬಿಡಿಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗುವಂತವಳಾಗು ಸಖಿ ಶುಭ್ರಾಂಶಮುಖಿ. ನಿನ್ನ ಇಷ್ಟದಂತಾಗಲೇ ಕಾಂತ. ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ನೀನ್ ಕಾಸ್ತಿರ ವಸ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ ಕುಮಾರ. ಅಮ್ಮಯ್ಯ, ಈ ಚಿಕ್ಕತನದಲ್ಲಿ ಯುದ್ಧ ಮಾಡಬೇಕೆಂಬ ಆತರ ಬಂದಿದೆ. ಹೌದು ಅಮ್ಮಯ್ಯ, ಹೇಳಿದರೆ ಕೇಳು. ನೀವು ಚೆನ್ನಾಗಿ ಹೇಳು ಮಾತೆ.
ಹೌದು ಮಾತೆ. ಕಂದ, ಅಮ್ಮಯ್ಯ, ತಾಯಿಯ ಮಾತನ್ನ ಕೇಳು. ಯುದ್ಧದ ಆಸೆಯನ್ನು ಬಿಟ್ಟು ಬಿಡು ಪುತ್ರ ಕೋಮಲ ಗಾತ್ರ. ಅದೇದಕ್ಕೆ ಜನನಿ? ಜನನಿಯಾದ ದ್ರೌಪದಿ ಮತ್ತನ್ನಾದ ದುರ್ಯೋಧನನ ಬಲ ಮೊತ್ತ ಮಾಡಬಲ್ಲನು ಅಸಹಿ. ಅಮ್ಮಯ್ಯ, ಕಂದ, ಭೂಮಂಡಲದ ಭುಜಬಲೊತ್ತಂಡರೆಂದು ಅಂಡರೆಂದು ಬರುವ ಕುರುಮಂಡಲೇಶನ ಪ್ರಚಂಡರ ದಂಡಿನ ಖಂಡಿತವಾಗಿ ಮುರಿದು ಬರುವನು ಅವರ ಸೊಪ್ಪು. ಅಮ್ಮಯ್ಯ, ಕಂದ, ಉತ್ತಂಡ ತರವಾದ ಎನ್ನ ಬಾವು ತಂಡದಿಂದ ಅವರ ದಿಂಡ್ಗೆಡಹಿ ಖಂಡನದ ಪ್ರತಿಭಟರ ಅವರ ವೃಂದಗಳನ್ನು ಖಡ್ಗದಿಂದ ಖಂಡಿಸಿ ಕಂದುಗಲೆಯಿಂದ ಮೆರೆದು ಬರುತ್ತಿರೋರು. ಅಮ್ಮಯ್ಯ, ತನಯ ರಣಮಂಡಲದೊಳಗೆ ಅವರ ಮುಂಡಗಳನ್ನು ದಿಂಡುಗಡಹಿ ಎನ್ನ ಪಾದ ಕಾಂಡಗಳಿಂದ ತಾಂಡವವಾಡಿ ಭೂಮಂಡಲದವರು ವಿಜಯಾಂಗನೆಯನ್ನು ಕೂಡಿಕೊಂಡು ಬರುವನು ಮಾತೆ ನೇಮವನ್ನು ಕೊಡಿಸಕೃತಿ. ಅಮ್ಮಯ್ಯ, ನೇಮವನ್ನು ಕೊಡುವುದಿಲ್ಲ, ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಬರೋಳು ಜನನಿಯಾದ ದ್ರೌಪದಿ ಯುದ್ಧ ಮಾಡಬೇಕೆಂಬ ಚಿಕ್ಕ ವಯಸ್ಸಿನಲ್ಲಿ ಏಕೆ ಬಂದಿದ್ದೀಯ ಆತುರ? ನಾನು ಕ್ಷತ್ರಿಯನಲ್ಲವೇ ಮಾತೆ? ಕುಮಾರ, ಅಮ್ಮಯ್ಯ, ಚಕ್ರ ಬಿಂಬವನ್ನು ಭೇದಿಸುವುದು ನಿನ್ನಿಂದಾಗದ ಮಾತು. ಅದು ಎದಕ್ಕೆ ಜನನಿ? ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕಾಲದಲ್ಲಿರುವ ಬಾಣಗಳು ಚಿಕ್ಕವೇ ಅಮ್ಮಯ್ಯ. ಕುಮಾರ, ಅಮ್ಮಯ್ಯ, ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನನಿರುವನು. ಅವರು ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನು ಹೋಗುವನು ಮಾತೆ. ನಿನ್ನ ತಂದೆಯಾದ ಪಾರ್ಥನ ಬಂದು ಪುತ್ರನ ಎತ್ತ ಪೋದನೆಂದು ಕೇಳಿದರೆ ಏನೆಂದು ಹೇಳಬೇಕು ಪುತ್ರ ಕೋಮಲ ಗಾತ್ರ? ಕೌರವರು ನನ್ನ ಯುದ್ಧಕ್ಕೆ ಹೋಗಿರುವುದೆಂದು ಹೇಳು ಮಾತೆ. ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು. ಸುಜ್ಞಾನ ಶಿರಮನೆಯರಾದ ಅಗ್ನಿ ಸಂಭೂತೆ ಕೋಪಾಗ್ನಿಯಿಂದ ದಗ್ಗಿಸಿ ಬರುವೆನು ವಿಘ್ನ ಬಾರದಂತೆ. ಕುಮಾರ, ದಿಟ್ಟ ಟಂಗಲೋಳು ಮಿಕ್ಕಿ ಮೀರಿದ ಐತರನ್ನು ಲೆಕ್ಕಿಸಿದ ಕರ್ಕಶದಿಂದ ರಿಪುಗಳನ್ನು ಮಣ್ಣುಕ್ಕಿಸಿ ಬಿಡುವ ವಿಕ್ರಮನಾದ ನಿನ್ನ ನಂದನನ್ನು ಸಾಮಾನ್ಯದವನೇನು? ಅಮ್ಮಯ್ಯ, ಕಂದ, ಚಿಕ್ಕವನೆಂದು ಊಹಿಸಲು ಚಿಕ್ಕವನೆಂದು ಊಹಿಸಲು ಚಕ್ರಬಿಂಬವನ್ನು ಭೇದಿಸಲಾಗದೆಂದರೆ ನಾನೇನು ದುರಹೇಗೆ ಪುತ್ರನೇ ಹೇಗೆ? ಅಮ್ಮಯ್ಯ, ಕೌರವನ ಬಲಪಕ್ಕು ಸೊಕ್ಕಿ ನಿಂದಿರುವ ಆಯ್ತ ಸ್ತಂಭವನ್ನು ದಿಕ್ಫಲಯನ ಮಾಡಿ ಬಾರದೋದರೆ ಮುಕ್ಕಣ್ಣು ನಲಿಸಿದ ಪಾರ್ಥನಿಗೆ ತಕ್ಕ ಮಗನಲ್ಲವೆಂದು ಎನ್ನಂ ಧಿಕ್ಕಾರ ಮಾಡ ಮಾತೆ. ನೇಮವನ್ನು ಕೊಡುವುದಿಲ್ಲ, ಹೇಳುವೆನು ಕೇಳು. ಅದನ್ನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ಯುದ್ಧಕ್ಕೆ ಹೋಗುವೆನು, ಚಕ್ರ ಬಿಂಬವನ್ನು ಭೇದಿಸುವನು, ನೇಮವನ್ನು ಕೂಡ ಮಾತೆಯನ್ನು ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಮಾತೆ. ಕುಮಾರ, ಅಮ್ಮಯ್ಯ, ತಂದೆ ತಾಯಿಯಾಗಿ ನಾವೇ ಕುಳಿತು ನೇಮವನ್ನು ಪಟ್ಟಿದ ನಿಜವಾದ ಸಿದ್ಧ
ನೇಮವನ್ನು ಕೊಡುವುದಿಲ್ಲ ಪುತ್ರ ಕೋಮಲ ಗಾತ್ರ. ಪಂಚ ಪಾಂಡವರ ಪಟ್ಟದ ರಾಣಿ ವಂಚನೆ ಇಲ್ಲದೆ ನನಗೆ ನೇಮವನ್ನು ಕೊಡು. ಇಂದಿನ ಸಂಗ್ರಾಮಕ್ಕೆ ಹೋಗದೆ ಬಿಡನು ನಿಮ್ಮ ಪಾದದ ಮೇಲೆ ಆಣೆ. ಅಮ್ಮಯ್ಯ, ಇಂದ್ರ ಸಂಜಾತನಾದ ತಂದೆ ಮಾತ್ರ ಇಲ್ಲದಿರ್ತದೆ ಅರವಿಂದ ಬಾಳ ಬರದಲಿಕ್ಕೆ ತೊಂದರೆ ಏನು? ಜನನಿ ಕಂದ ಅತಲಿತ ಪಾರ್ಥನಾದ ಪಿತನಿರ್ತಡೆ ತತ್ಸುತನ ಆಯಸ್ಸು ಗತಿಸಿದರೆ ಮತ್ತು ಹೆಚ್ಚಿಗೆ ಬರೆಯಲಿಕ್ಕೆ ಶಕ್ತಿವಂತನೇನು ಆ ಚತುರಾಶನು. ಅಮ್ಮಯ್ಯ, ಕುಮಾರ ಈ ಪೃಥ್ವಿಯೋ ಜನಿಸುವ ಜೀವ ತತ್ತೆಗಳಿಗೆಲ್ಲ ಬರದ ಪರಾಕ್ಕೆ ಪ್ರತಿಯುಂಟೆ ಜನನಿ. ಬಿಡುವಿನ ಮನದ ಯೋಚನೆ. ಅಪ್ಪ ಸಾರಥಿ, ಅಮ್ಮ ಜನನಿ. ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದ್ರು ಎನ್ನ ಮಾತು ಕೇಳಲಿಲ್ಲ. ಹಾ, ಇವರ ಹೆತ್ತ ತಾಯಿಯಾದ ಸುಭದ್ರೆಯನ್ನು ಬರ ಹೇಳು, ಅವಳ ಮಾತಾದ್ರೂ ಕೇಳಲಿ. ಕಂಡೆ ಸಾರಥಿ ಬೋಗುರಿ ಜಾಗೃತಿ. ಈಗ ಮಾಡಿದ ಮಕ್ಳು ಯಾರ ಮಾತು ಕೇಳಬಲ್ರಮ್ಮ, ಹಂಗಾಗ್ಬಿಡ್ತ ಕತೆ. ಉಮಗೆ ಕೈಯ ತೋರೋ ಕರುಣಾಳು ಮಹದೇವರ, ಕೈಯ ತೋರೋ ಕರುಣಾಳು ಮಹದೇವರ, ಕೊರೆಯೋ ಕೈಯ ತೋರೋ ಕರುಣಾಳು ಮಹದೇವರ. ಹೇಗೆ ಪುಟಿಸಲೆಂದು ನಾನರಿಯ ನಯ್ಯ, ಹೇಗೆ ಬೆಳಲಿಯೆಂದು ನಾನರಿಯ ನಯ್ಯ. ಹೇಗೆ ಪುಟಿಸಲೆಂದು ನಾನರಿಯ ನಯ್ಯ, ಹೇಗೆ ಬೆಳಲಿಯೆಂದು ನಾನರಿಯ ನಯ್ಯ. ತಂದೆ ನಿನನಲ್ಲಿ ಬಂದೆ ಶರಣೆ, ತಂದೆ ತಂದೆ ಶರಣೆಂದೆ ಕೈ ಮುಗಿದು ಕಾಪಾಡಿ ದಾರಿ ತೋರಯ್ಯ. ಕೈಯ ತೋರು ಕರುಣಾಳು ಮಹದೇಶ್ವರ, ಕೈಯ ತೋರು ಕರುಣಾಳು ಮಹದೇಶ್ವರ, ಕೈಯ ತೋರು ಕರುಣಾಳು ಮಹದೇಶ್ವರ, ಮಹದೇಶ್ವರ, ಮಹದೇಶ್ವರ. ಜನನಿ ಸೌಖ್ಯ ಪ್ರದಾಯಿನಿ. ಪುತ್ರ ಮೇಲೆ ಕೇಳು. ಕುಮಾರ, ಅಮ್ಮಯ್ಯ, ಕರೆದು ಧನುಕ್ಕಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ? ನಾ ಹೋಗುವ ಪಯಣದ ಗೋಷ್ಠಿ ನಿನಗೇತಕ್ಕೆ ಮಾತೆ? ನಿನ್ನ ಹೆತ್ತ ತಾಯಿಯಾದ ಎನ್ನ ಮುಂದೆ ತಿಳಿಸಬೇಕು ಕಂದ. ಮರ್ಮಾತ್ಮನಾದ ದ್ರೋಣನು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯನ್ನು ಭೇದಿಸುವುದಕ್ಕೆ ಹೋಗುವೆನು ಮಾತೆ. ಕುಮಾರ, ಅಮ್ಮಯ್ಯ, ದ್ರೋಣನು ನಿರ್ಮಿಸಿದ ಚಕ್ರಬಿಂಬದ ವಿಸ್ತಾರವನ್ನು ನೀನು ತಿಳಿದುಕೊಂಡಿರುವಿಯಾ? ಚೆನ್ನಾಗಿ ತಿಳಿದುಕೊಂಡವನು ಮಾತೆ. ಏನು ತಿಳಿದುಕೊಂಡಿರುವಿ ಕಂದ? ಮರ್ಮಾತ್ಮನಾದ ಕೌರವರನ್ನು ಬಹುದು ಪೊಲೀಸರನ್ನು ತಿಳಿದುಕೊಂಡವನು ಮಾತೆ. ಕಂದ, ಅಮ್ಮಯ್ಯ, ಆ ಚಕ್ರಬಿಂಬದ ವಿಸ್ತಾರವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಹೇಳೈ ಕುವರ, ಕಾಳಗ ಭೀಕರ, ಹೇಳುವೆ ವಿಸ್ತಾರ. ಕುವರ
ಕೇಳು. ಅದೇ ಚೆನ್ನಾಗಿ ಹೇಳ ಮಾತೆ. ಮನೋಹರುಷಾಂಗುಡಿಯಾದ ಅಭಿಮನ್ಯು, ಅಮ್ಮಯ್ಯ, ವರುಷ 14ರಲ್ಲಿ ದುರಾಂಗಣದ ಆಪೇಕ್ಷೆ ನಿನಗೆ ಕಿನ್ನು. ಮಗನೇ, ಅಮ್ಮಯ್ಯ, ಭೀಕರವಾದ ರಣಭೂಮಿಯನ್ನು ಕಂಡಾಕ್ಷಣವೇ ಭೀತು ಬಂದಿ ಭ್ರಾಂತನಾದಿ. ಪುತ್ರ, ಅಮ್ಮಯ್ಯ, ಎತ್ತ ನೋಡಿದ ರಕ್ತ ಮೊದನ್ಮತ್ತವಾದ ವಾರಣಾಂಗಗಳು, ಹಾ. ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರ ಚರಣಾಂಗಗಳು, ಹಾ. ಅರಗನ್ನು ತೆಗೆದು ಅಂಜಿಸುವಂತಹ ರುಂಡಗಳು, ಹಾ. ಪ್ರೀತಿಯಿಂದ ಕುಣಿದು ನಲಿದಾಡುವ ಭೂತ ಪ್ರೇತಗಳು. ಹಾ. ಮಗನೇ, ಅಮ್ಮಯ್ಯ, ಇಂಥ ಭಯಂಕರ ಬೀಳುವ ಘೋರ ರಣಭೂಮಿಯನ್ನು ಕಂಡಕ್ಷಣವೇ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯ. ನೀತಿ ಮತಿಯುತಳಾದ ಮಾತೆ. ಕಂದ, ಆತುರದಿಂದ ರಥಮಮ್ಮಡರೆ ಐತ ಬಲರು ಆಟವನ್ನು ಗಾದಿಸಿ ಮೂಡಲು ಕೀರ್ತಿ ಎಂಬುದು ಕೀರ್ತಿ ಎಂದು ಹೇಳಬಹುದೇ? ಅಮ್ಮಯ್ಯ, ತನಯ, ಭೂತಗಳೊಡನೆ ಮಾತನಾಡುವ ದಾತಿಗೆ ಇಂಥ ಭೂಟಾಟಿಕೆಯ ಮಾಡುವ ಕೋಟೆಗಳ ಬಿಡಿದು ಮನುಷ್ಯನೇ ತಾಳುವಂತೆ ಕಟ್ಟುವ ಬೀದಿ ರಹಿತರ ಮುಂದೆ ಏನು ಮಾತನಾಡಲಿ? ಜನನಿ, ಕಂದ, ಕಡು ಬರದೆ ಕರ ಜಡದ ಕಾರ್ಮಿಕನ ಬಿಡಿದು ಹೊರಡುವ ಕಣಗಳಿಯನ್ನು ತಡೆಯಬಹುದೇ? ಹಿಡಿದ ಛಲವನ್ನು ಗೆಳೆದು ಜಯಸಿರಿಗೆ ಒಡೆಯನಾಗಿಂದು ಆಶೀರ್ವಾದ ಮಾಡು. ಎಡರು ನುಡಿಗಳಿಂದ ಎನ್ನಂ ತಡೆಯಲಾಗದು. ಅಮ್ಮಯ್ಯ, ತನಯ, ಗೂಡಿಸಿ ಎಡವತ್ತಿಯ ಗುರುಪಡೆಯ ಗಡಗಳನ್ನು ನಡೆಸಬಲ್ಲ ಮಾತೆ ನೇಮವನ್ನು ಕೊಡು ಜಾಗ್ರತೆ. ಆ ಕರ್ಣ ದ್ರೋಣಾದಿಗಳನ್ನು ಸಾಮಾನ್ಯರೆಂದು ತಿಳಿದಿದೆಯಾ? ನಾನೇನು ಸಾಮಾನ್ಯದವನೇ ಮಾತೆ. ಕಂದ, ಅಮ್ಮಯ್ಯ, ಹೇಳುವುದನ್ನು ಕೇಳು. ಅದನ್ನು ಚೆನ್ನಾಗಿ ಹೇಳ್ತೇನೆ. ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳ್ತೇನೆ. ಅಮ್ಮಯ್ಯ, ಇದು ಏನು ಕೌತುಕವು? ಅದೇನು ಜನನಿ? ಅರಿಯಾದ ತರುಣನಿಗೆ ಮರಳಿ ಹಿಡಿಯುವಂತೆ ನಿನಗೆ ದಾರು ಕೇಳಿದರು. ನನಗೆ ಯಾರು ಕೇಳುವರು ಮಾತೆ? ಕುರುಪತಿಯ ಸೈನ್ಯದಲ್ಲಿ ಧುರಧೀರರಾದವರು ಸಾಮಾನ್ಯರೆಂದು ತಿಳಿದಿದೆಯಾ? ನಾನೇನು ಸಾಮಾನ್ಯದವನೇ ಜನನಿ? ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಅವರು ನನಗೇನು ಮಾಡುವರು ಮಾತೆ? ಮೊದಲಾದ ವೀರರು ಷಡುರತೊಡನೆ ಒಡೆದಾರಿ ದುರವನ್ನು ಮಾಡಿದ ಅಧಿರಥರು. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ. ಅಮ್ಮಯ್ಯ, ಕೋದಂಡವನ್ನು ತಿಳಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವಕಿ ಗರ್ಭದೋಳು ಉದ್ಭವಿಸಿದ ಜನನಿ. ಕಂದ, ದ್ರೋಣಾದಿಗಳಿರುವರು. ಇಂದಿನ ರಣ ಮಂಡಲದೊಳಗೆ ಕರ್ಣ ದ್ರೋಣಾದಿಗಳು ಒಂದು ಗೂಡಿ ಬಂದರೋ ಬಂದರವಾದ ಶರ ಸಂತಾನದಿಂದ ಅವರ ಕಂದರಗಳನ್ನು ಒಂದು ಕ್ಷಣ ಮಾತ್ರ ನೆಂದು
ತಲೆಯೆತ್ತುತ್ತದೆ. ಶೃಂಗಾರವಾಗಿ ಮೆರೆಯುವ ಎನ್ನ ಭುಜಧ್ವಜಕ್ಕೆ ಫಲವೇನು? ಜನನಿ, ಕಂದ ವೈರಿ ಬಲ ಸಮೂಹವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಪಾರ್ಥನ ಪುತ್ರನಿಗೆ ಶೀಘ್ರವಾಗಿ ಆಜ್ಞೆ ಮಾಡಿದರೆ ಬಲವನ್ನ ಭಕ್ತ ಮಾಡಿದರು. ಜನನಿ ಸೌಖ್ಯಪ್ರದಾಯಿನಿ ಕುಮಾರ, ಒಂದೇ ಹಠವನ್ನು ಹಿಡಿಯಬೇಡ ಮಗನೇ. ಅದು ಎದಕ್ಕೆ ಮಾತೆ? ಕಂದ ಅಮ್ಮಯ್ಯ, ಬೇಡವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಅದೇನು ಚೆನ್ನಾಗಿ ಹೇಳು ಮಾತೆ. ಸೈ ಸೈ ನನಗೆ ಒಳ್ಳೆಯ ಸೋಕ್ತಿಯನ್ನು ಕೇಳಿದೆ. ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಅದೇತಕ್ಕೆ ಜನನಿ? ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಕ್ಕರೆ ಅಯ್ಯೋ ಹೆಬ್ಬಾವಿನ ಬಾಯಿಯೊಳಗೆ ಗುಬ್ಬಿ ಬರಿ ಸಿಲುಕಿದಂತಾಯಿತು. ಅದೇತಕ್ಕೆ ಜನನಿ? ಈ ಪದವಿಯನ್ನು ನಡಗಿಸುವ ಸಾಲುಗಟ್ಟಿ ಸತ್ತಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲು ಬಿಡದೆ ಮುತ್ತಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ಕರತೆಯಿಂದ ಮನ್ನಿಸುವರುದಾರು. ಕಂದ ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಪಡದ ಜನನಿಯೇ ಕಂದ ಬಿಡುಗಣ್ಣಾದಿಗಳನ್ನು ತರತು ಯುದ್ಧ ಕೊಡುವ ಕಡುಗಲಿ ಆದೆಯನ್ನು ಮುಂದೆ ಹುಡುಗನೆಂದು ನುಡಿದರೆ ಬಡವರೇ ಹೇಗೆ? ಅಮ್ಮಯ್ಯ, ಗುಬ್ಬಿಯ ಬಲೆಯೊಳಗೆ ಎಪ್ಪಲು ಬೀಳುವುದೇ, ಕೊಪ್ಪಿದ ಆನೆಗೆ ಸಿಂಹದ ಮರಿಯು ಕೈವಶವಾಗುವುದೇ. ಸಬ್ದೇವತೆಗಳು ನಿಬ್ಬೆರಗಾಗುವಂತೆ ಅಪ್ಪರಿಸಿ ವೀರ ಭಕ್ತಿನಿಟ್ಟರೆ ಕೌರವರೆಂಬ ಕಪ್ಪಕ್ಕಿಗಳ ಕಪ್ಪ ಇಬ್ಬಾಗ ಮಾಡಿ ಬರುವರು. ಅಮ್ಮಯ್ಯ, ಈ ಮೂರ್ಛಕದವರ ಅರ್ಜುನ ನಂದನನ ಮುಂದೆ ಈ ದುರ್ಜನರ ದೌರ್ಜನ್ಯ ಊರ್ಜಿತವಾಗಲಾರದು ಮಾತೆ. ನೀವು ಜಾಗ್ರತೆ. ಅಮ್ಮಯ್ಯ, ಎಷ್ಟು ಮಾತ್ರಕ್ಕೂ ನಾನು ನೇಮವನ್ನು ಕೊಡಲಾರೇನೋ ಕಂದ. ಇದಕ್ಕೆ ಮಾತೆ ಕೇಳು. ಅದೇ ಚೆನ್ನಾಗಿ ಹೇಳ್ತೇನೆ. ಬೇಡಾವೋ ಇತ್ತಾವೋ
ಅಮ್ಮಯ್ಯ ನಿನಗೆ ವಿಧ ವಿಧವಾಗಿ ಬೇಡುವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ. ಅಮ್ಮಯ್ಯ ಅಮ್ಮಯ್ಯ ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು, ಹಾ ಆದರೆ ಸಂತಾನವೆಂಬ ಐಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ಕಂದ, ಅಮ್ಮಯ್ಯ ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲವೇ? ಹಾ ಮಂಕುತನದಿಂದ ಕೌರವನ ಬಿಂಕವನ್ನು ಮುಡಿಯುವೆನೆಂದರೆ ಎನ್ನ ಮನಸ್ಸು ಒಪ್ಪದು. ಅದೇತಕ್ಕೆ ಒಪ್ಪದು ಮಾತೆ? ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಜನನಿ ಕಂದ, ಕೂಲಗೇರಿ ಪರ್ವತಂಗಳಂ ನಡಗಿಸುವ ಕಲು ನಿಲಕಲನ್ನು ಬಾಳಕಲನ್ನು ಅಮ್ಮಯ್ಯ ತನಯ ಕರವಾಯ ಮಂತರಿದಿರುವ ಬಲಕ್ಕೆ ಕಾಲ ಭೈರವನ್ನು ಸಿದ್ಧತೊಡೆ ಹುಟ್ಟಬೇಕಾದಕ್ಕೆ ಅಮ್ಮಯ್ಯ ಕುಮಾರ, ಪೂರಕಗಳ ಸಮೂಹದಲ್ಲಿ ಗರುಡನ ಮರಿಯು ಬೆದರುವುದೇ, ವನ್ನಿ ಜ್ವಾಲೆಯು ಹಿಮ ಕಂಜುವುದೇ. ಯುದ್ಧ ಕಾಂಕ್ಷಿ ಎಂಬ ಅತ್ಯುಗ್ರ ಗೋಪಾಲನ ಜ್ವಾಲೆಯು ಎದ್ದು ಉರಿಯುತ್ತಿರುವುದು. ಅಮ್ಮ ಸುಭದ್ರ ಕಂದ, ಮುತ್ತು ಪುತ್ರರನ್ನು ಯುದ್ಧದ ಮಾಡಿ ಬರುವುದು ಚರ್ಚಿತ. ಅಮ್ಮಯ್ಯ ತನಯ ಕೌರವರನ್ನು ಜಯಪ್ರದ ಹೊಂದಿ ವೀರ ಮಾತೆ ಎಂಬ ಭಾವವನ್ನು ಊಹಿಸಿ ಬರುವೆನು. ಶೀಘ್ರವಾಗಿ ಇವರಿಗೆ ಆಜ್ಞೆ ಮಾಡು ಜನನಿ, ಬಿಡಲಿಂದ ಬರುವ ಯೋಚನೆ.